ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು. ಈ ನಿಂಬೆಹಣ್ಣಿನ ಚಿತ್ರಾನ್ನನ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಕೊಡ್ತಾರಲ್ರಿ, ಅಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಲೆಮನ್ ರೈಸ್ ಪೌಡ್ರ್ ಅಂತ ನಾವು ಇನ್ಸ್ಟಂಟ್ ಸಿಗ್ತೈತಲ್ರಿ ಹೊರಗೆ, ಅದನ್ನೇ ತೊಗೊಂಬಂದು ಕೂಡ ಮಾಡ್ಕೊತೀವಿ. ಆದರೆ ನಾವು ಮನೇಲಿ ಮಾಡಿದ್ದು ಟೇಸ್ಟ ಬೇರೆ, ಅದು ಟೇಸ್ಟನೇ ಬೇರೆ ರೀ. ಈ ದೇವಸ್ಥಾನದಲ್ಲಿ ಎಷ್ಟು ಟೇಸ್ಟ್ ಆಗಿರ್ತೈತಲ್ರಿ ಆ ಪ್ರಸಾದ, ಆ ಟೇಸ್ಟ್ ಬರದೇ ಇರ್ಬೋದು ನಾವು ಮನೇಲಿ ಮಾಡಿದ್ದು. ಆದರೆ ಆ ರೀತಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯ ಅಂತ ಕೂಡ ಕೆಲವೊಬ್ರು ಮಾಡ್ತಾರೆ. ನಾವು ಒಬ್ಬಟ್ಟನ ಅಂತ ಪ್ರಸಾದಕ್ಕಂತ ನಾವು ಮಾಡ್ತೀವಿ, ಆದರೆ ಕೆಲವೊಬ್ರು ಇದು ಲೆಮನ್ ರೈಸ್ ಅಂತ ನೈವೇದ್ಯಕ್ಕೂ ಮಾಡ್ತಾರ್ರಿ. ಇದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಇಲ್ರಿ ನೋಡ್ರಿ, ನಾ ಈ ಒಂದು ಬಟ್ಲು ಅಕ್ಕಿ ತೊಗೊಂಡಿನಿ ನೋಡ್ರಿ. ಈ ಬಟ್ಲೆ ಒಂದು ಬಟ್ಲು ಅಕ್ಕಿ ತೊಗೊಂಡಿನಿ. ಇದನ್ನು ಒಂದು 10 ನಿಮಿಷ ನೀರು ಹಾಕಿ ನೆನೆಸಿಡ್ರಿ. ಇದನ್ನು ಒಂದು 10 ನಿಮಿಷ ನೆನಿಬೇಕ್ರಿ. ಇದು ಇವು ಅಕ್ಕಿ ನೆನೆದಂದ್ರೆ ಅನ್ನ ಸ್ಮೂತಾಗಿನೂ ಆಗ್ತೈತ್ರಿ ಮತ್ತು ಉದ್ರಾಗಿನೂ ಬರ್ತೈತ್ರಿ. ಇದು ಅದಕ್ಕೆ ಒಂದು 10 ನಿಮಿಷ ಈ ಅಕ್ಕಿನ ನೆನೆಸಿಡ್ತೀನಿ ರೀ. ಒಂದು 10ರಿಂದ ಒಂದು 15 ನಿಮಿಷ ನೆನೆಸ್ರಿ, ಅದಕ್ಕಿಂತ ಏನು ಜಾಸ್ತಿ ಬೇಡ ನೋಡ್ರಿ. ಈಗ ಒಂದು 10ರಿಂದ 15 ನಿಮಿಷ ಅಕ್ಕಿ ನೆನೆಸಿ ಈ ರೀತಿ ನೀರು ಬಸದು ತಗೊಂಡಿನಿ. ಈಗ ಇದನ್ನು ರೈಸಿಗೆ ಇಟ್ಬಿಡೋಣ್ರಿ. ಇದನ್ನು ಯಾವ ಬಟ್ಲೆ ನಾವು ಅಕ್ಕಿ ತೊಗೊಂಡಿರ್ತೀವಲ್ರಿ, ಇದೇ ಬಟ್ಲೆನ 3 ಬಟ್ಲು ನೀರು ಹಾಕ್ತೀನಿ ರೀ ಇದಕ್ಕೆ. ಇಲ್ಲಿ ನೋಡ್ರಿ, ನಾ ಅಳತೆ ಮಾಡಿ ಅದೇ ಬಟ್ಲೆನ 3 ಬಟ್ಲು ನೀರು ತೊಗೊಂಡಿನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ ರೀ. ಸ್ವಲ್ಪ ರೈಸ್ ಉದುರುದ್ರ ಆಗಲಿ ಅಂತ ಆಯಿಲ್ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಹಾಕೀನಿ ರೀ. ನೀವು ಸ್ವಲ್ಪ ರೈಸ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಕಿ ಇದನ್ನು 2 ವಿಸಲ್ ಹೊಡಿಸ್ರಿ. ಅಂದ್ರೆ ರೈಸ್ ಉದುರುದ್ರಾಗಿ ಸ್ಮೂತಾಗಿ ಚಲೋ ಬರ್ತೈತೆ ರೀ. ನೋಡಿರಿ, ರೈಸ್ ಆರೈತಿ. ಈಗ ನೋಡ್ರಿ ಯಾವ ರೀತಿ ಅಗಳು ಇಷ್ಟು ಸಣ್ಣದಾಗಿ ಬರ್ತೈತೆ ರೀ. ಸ್ವಲ್ಪ ಅಕ್ಕಿ ನೆನೆಸಿಟ್ರೆ ಇದು ಅನ್ನದ ಅಗಳು ಇಷ್ಟು ಸಣ್ಣದಾಗಿ ಉದುರುದ್ರಾಗಿ ರೈಸ್ ಆಗ್ತೈತೆ ರೀ. ಈಗ ಒಂದು ಬುಟ್ಟಿ ಒಳಗೆ ಈ ಅನ್ನನ ಹಾರಾಕಿಡೋಣ್ರಿ. ಸ್ವಲ್ಪ ತಣ್ಣಗಾಗಬೇಕ್ರಿ. ಇದು ನಾವು ಇದು ಎಲ್ಲ ಗೊಜ್ಜು ಹಾಕಿ ಕಲಸು ಮಟ ಇದು ಸ್ವಲ್ಪ ರೈಸ್ ಹಾರಾಕಿಡೋಣ್ರಿ. ನೋಡಿರಿ, ರೈಸ್ನ ಒಂದು ಬುಟ್ಟಿ ಒಳಗೆ ಹಾಕಿ ಸ್ವಲ್ಪ ತಣ್ಣಗಾಗಲ್ರಿ. ಇದು ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ನೋಡಿರಿ ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ. ಸ್ವಲ್ಪ ಶೇಂಗಾಕಾಳು ತೊಗೊಂಡಿನಿ ರೀ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಶುಂಠಿನ ಈ ರೀತಿ ತುರಿದು ಇಟ್ಕೊಂಡಿನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಹಾಕಂಗಿಲ್ಲ ರೀ, ಸ್ವಲ್ಪ ಶುಂಠಿ ಅಷ್ಟೇ ತೊಗೊಂಡಿನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ನೀವು ನೈವೇದ್ಯಕ್ಕೆ ಅಂತ ಮಾಡೋರಾದ್ರೆ ಈರುಳ್ಳಿನೂ ಹಾಕಬೇಡ್ರಿ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾನೆ ಹಂಗೆ ಮಾಡ್ಬೋದ್ರಿ. ನೀವು ಮತ್ತು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಮನೆಯಲ್ಲಿ ನಿಮಗೆ ತಿನ್ನಕ್ಕೆ ಮಾಡ್ಕೊಳ್ಳೋದಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದ್ರಿ. ಆದರೆ ನೀವು ನೈವೇದ್ಯಕ್ಕಂತ ಮಾಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡ್ರಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ರೀ. 1 ಒಣ ಮೆಣಸಿಕಾಯಿ ಈ ರೀತಿ ಮುರಿದು ಇಟ್ಕೊಂಡಿನಿ. ಸ್ವಲ್ಪ ಕರಿಬೇವು, 1 2 ಹಸಿ ಮೆಣಸಿಕಾಯಿ ತೊಗೊಂಡಿನಿ ರೀ. ಇಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿನಿ ರೀ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ತೊಗೊಂಡಿನಿ, ಜೀರಿಗೆ, ಸಾಸಿವೆ ಮತ್ತು ಅರಿಶಿಣ ಪುಡಿ. ಈಗ ಇದನ್ನು ಒಗ್ಗರಣೆ ಹಾಕೊಂಡ್ರಿ. ಈಗ ನೋಡಿರಿ, ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ರೀ. ನೋಡಿರಿ, ಆಮೇಲೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತೀನಿ ರೀ. ಸ್ವಲ್ಪ ಕೆಂಪಗಾಗಬೇಕು ರೀ ಇವು ಕಡಲೆಬೇಳೆ ಉದ್ದಿನಬೇಳೆ. ಇದ್ರ ಜೊತೆ ಈ ಶೇಂಗಾ ಕಾಳನ್ನು ಹಾಕ್ತೀನಿ ರೀ. ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಇದು ಶೇಂಗಾ ಕಾಳು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ರಿ, ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಇವು ಫ್ರೈ ಆಗ್ಯಾವು. ಈಗ ಇದಕ್ಕೆ ಶುಂಠಿ ಹಾಕೋತೀನಿ ರೀ, ಮತ್ತು ಕರಿಬೇವು ಹಾಕ್ತೀನಿ, ಮತ್ತು ಮೆಣಸಿಕಾಯಿ ಹಾಕ್ತೀನಿ ನೋಡಿರಿ. 1 ಒಣ ಮೆಣಸಿಕಾಯಿ ತೊಗೊಂಡಿನಿ ರೀ, 1 2 ಹಸಿ ಮೆಣಸಿಕಾಯಿ ತೊಗೊಂಡಿನಿ.
ಈಗ ನೋಡಿರಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗೈತಿ. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ನೋಡಿರಿ ಈರುಳ್ಳಿನ ಸ್ವಲ್ಪ ಫ್ರೈ ಆದಮೇಲೆ ಈ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ. ನಾವು ರೈಸ್ನಾಗ ಉಪ್ಪು ಹಾಕಿರ್ತೀವಿ ರೀ, ಉಪ್ಪು ನೋಡ್ಕೊಂಡು ಹಾಕಿರಿ. ಈ ಒಗ್ಗರಣೆಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕೋರಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ನಿಂಬೆಹಣ್ಣಿನ ರಸ ಹಾಕೋರಿ. ಆಮೇಲೆ ಇಲ್ಲಿ ನೋಡಿರಿ ನಾವು ಒಂದು ನಿಂಬೆಹಣ್ಣು ಈ ರೀತಿ ಬೀಜ ತೆಗೆದು ರಸನ ಈ ಬಟ್ಲಲ್ಲಿ ತೊಗೊಂಡಿಟ್ಕೊಂಡಿನಿ ರೀ. ನೀವು ರೈಸ್ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಜಾಸ್ತಿ ರೈಸ್ ಇತ್ತಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಉರಿನ ಆರಿಸಿ ಆಮೇಲೆ ಇದನ್ನ ಒಗ್ಗರಣೆಗೆ ಹಾಕ್ರಿ. ನೋಡಿ ಈ ರೀತಿ ನಿಂಬೆ ಹಣ್ಣಿನ ರಸ ಹಾಕಿ ಇದಕ್ಕೀಗ ಲಾಸ್ಟಲ್ಲಿ ರೈಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಇದನ್ನ ಈಗ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡಿರಿ. ಇಲ್ಲಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡೀನಿ. ನೋಡಿರಿ ಯಾವ ರೀತಿ ಬಂದೈತೆ ನಿಂಬೆ ಹಣ್ಣಿನ ಚಿತ್ರಾನ್ನ. ಇದ್ರ ಜೊತೆ ನಾವು ಶೇಂಗಾ ಕಾಳು ಹಾಕ್ಕೊಂಡಿದ್ದೀವಲ್ರಿ, ಅದ್ರ ಜೊತೆ ನೀವು ಗೋಡಂಬಿನೂ ಸಹ ಹಾಕೋಬೋದು. ಈಗ ಇದನ್ನು ಒಂದು ಸರ್ವ್ ಮಾಡ್ಕೊಂಡ್ರಿ ಒಂದು ಬಟ್ಟಲ್ಕ. ನೋಡಿರಿ ನಿಂಬೆ ಹಣ್ಣಿನ ಚಿತ್ರಾನ್ನ ಯಾವ ರೀತಿ ಬಂದೈತೆ ಅಂತ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ ನಿಂಬೆ ಹಣ್ಣಿನ ಚಿತ್ರಾನ್ನನ. ನಾವು ಏನೇ ಟ್ರೈ ಮಾಡಿದ್ರು ಆದರೆ ದೇವಸ್ಥಾನದಾಗ ಕೊಡೋ ಪ್ರಸಾದ ಥರ ಆಗೋದಿಲ್ಲ. ಆದರೂ ಇದೊಂದು ಸಣ್ಣ ಪ್ರಯತ್ನ. ನೀವು ಒಂದ್ಸಲ ಈ ರೀತಿ ನಿಂಬೆಹಣ್ಣಿನ ಚಿತ್ರಾನ್ನನ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತಂತ ಕಮೆಂಟಲ್ಲಿ ತಿಳಿಸ್ರಿ. ಇನ್ನೂ ಹೊಸ ಹೊಸ ವಿಡಿಯೋಗಳೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಇನ್ನು ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ನಾವು ನೈವೇದ್ಯ ಕೂಡ ಮಾಡ್ಬೋದು. ಆದರೆ ನೈವೇದ್ಯಕ್ಕಂತ ಮಾಡುವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಬಾರ್ದ್ರಿ, ಹಾಕ್ಲಾರ್ದ ಹಂಗೆ ಮಾಡಿರಿ. ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಸಿಹಿ ಮತ್ತು ಹುಳಿ ಮಿಶ್ರಿತ ಅನ್ನ ಅಂದರೆ ಪುಳಿಯೋಗರೆ, ಮೊಸರನ್ನ, ಹುಣಸೆಹಣ್ಣಿನ ಚಿತ್ರಾನ್ನ, ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ಬೋದು. ಸಿಹಿ ಅಂದರೆ ಹೆಸರುಬೇಳೆ ಪಾಯಸ, ಬೇಳೆ ಹೋಳಿಗೆ, ಅಕ್ಕಿ ಪಾಯಸ ಯಾವುದಾದ್ರೂ ಮಾಡಬಹುದ್ರಿ. ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾವು ಏನು ಮಾಡ್ತೀವಲ್ರಿ, ಇದೊಂದು ಹಬ್ಬ ಅಲ್ರಿ, ಇದು ಒಂದು ಸರಳವಾದಂಥ ವ್ರತ. ಈ ವ್ರತ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಶುಚಿಗೊಳಿಸ್ಕೋಬೇಕ್ರಿ. ಈ ವ್ರತನ ನಾವು ಯಾವ ಟೈಮಲ್ಲಿ ಮಾಡ್ಬೇಕಂದ್ರೆ ಈ ಸಲ ಟೈಮಿಂಗ್ ಬಂದದ್ದು ಬೆಳಗ್ಗೆ 5:30ಯಿಂದ 10:00 ಒಳಗಾಗಿ ನಾವು ಈ ಪೂಜೆನ ಮಾಡಿ ಮುಗಿಸ್ಬೋದ್ರಿ. ಸಾಯಂಕಾಲ ಮಾಡೋದಾದರೆ 6 ಗಂಟೆ ನಂತರ ಅಂದ್ರೆ ಗೋಧೂಳಿ ಸಮಯ ಅಂತಾರಲ್ರಿ, ಆ ಟೈಮಲ್ಲಿ ನಾವು ಈ ವ್ರತನ ಮಾಡಬಹುದು. ನಾವು ಕಳಶ ಸ್ಥಾಪನೆ ಮಾಡುವಾಗ ತಾಮ್ರ ಅಥವಾ ಬೆಳ್ಳಿ ಕಳಶನ ಸ್ಥಾಪನೆ ಮಾಡ್ಬೇಕ್ರಿ. ಆ ಕಳಶದ ತುಂಬ ನೀರು ತುಂಬಿ ಅದರಲ್ಲಿ 5 ತರಹದ ಡ್ರೈ ಫ್ರೂಟ್ಸ್ ಹಾಕಿರಿ. ಡ್ರೈ ಫ್ರೂಟ್ಸ್ ಹಾಕಿ ವೀಳ್ಯದೆಲೆ ಅಥವಾ ಮಾವಿನ ಎಲೆನೇ ಯೂಸ್ ಮಾಡಿರಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಶನ ಯೂಸ್ ಮಾಡಬೇಡ್ರಿ. ದೇವ್ರ ಮುಂದೆ ಚಿಲ್ಲರೆ ಕಾಯಿನ್ಸ್ ಅಥವಾ ನೋಟುಗಳನ್ನು ಸಹ ಇಡಬೇಡ್ರಿ, ಅದು ಒಳ್ಳೇದಲ್ರಿ. ಅದು ನೋಟುಗಳನ್ನು ನಾವು ಚಿಲ್ಲರೆ ಕಾಯಿನ್ ದೇವ್ರ ಮುಂದೆ ಇಡೋದು. ಮತ್ತು ಕಳಶದಲ್ಲೂ ಸಹ ನಾವು ಡ್ರೈ ಫ್ರೂಟ್ಸ್ ಹಾಕೋದು ಬದಲಿ ಕಾಯಿನ್ ಹಾಕ್ತೀವಿ ರೀ. ಅದು ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಹಾಕ್ರಿ, ಇಲ್ಲ ಅಂದರೆ 5 ತರಹದ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕ್ರಿ. ಮತ್ತೇನು ಆ ಕಳಶದಲ್ಲಿ ಹಾಕೋದು ಬೇಡ. ನೀವು ಕಳಶ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಿರಿ. ಲಕ್ಷ್ಮೀ ದೇವಿಗೆ ನಾವು ಯೂಸ್ ಮಾಡಿರೋಂಥ ಒಡವೆಗಳನ್ನು ಯಾವುದನ್ನು ಸಹ ಹಾಕಬಾರ್ದ್ರಿ. ಇಲ್ಲ ನಾವು ಹಾಕ್ತೀವಿ ಅನ್ನೋದಾದರೆ ಅವನ್ನ ಮೊದಲು ಕ್ಲೀನ್ ಮಾಡಿ ಆಮೇಲೆ ನೀವು ದೇವರಿಗೆ ಯೂಸ್ ಮಾಡಿರಿ. ಈ ವ್ರತದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಸರಿಯಾದ ವಿಧಿವಿಧಾನಗಳಲ್ಲಿ ಈ ವ್ರತನ ಮಾಡಿರಿ. ನಮಗೆ ಗೊತ್ತಿಲ್ಲ ಅನ್ನೋರು ಈ ವರಮಹಾಲಕ್ಷ್ಮಿ ವ್ರತದ್ದನ್ನು ಒಂದು ಬುಕ್ ಐತ್ರಿ, ಆ ಬುಕ್ನ ಒಂದು ಸಲ ಓದಿ ತಿಳ್ಕೊಂಡು ಸರಿಯಾದ ಕ್ರಮದಲ್ಲಿ ಈ ವ್ರತನ ಮಾಡಿರಿ. ನೀವು ವ್ರತ ಮಾಡೋದಕ್ಕಿಂತ ಮುಂಚೆ ನೀವು ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕ್ರಿ. ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂದರೆ, ನಿಮ್ದು ಏನಾದರೂ ಬೇಡಿಕೆ ಇದ್ದರೆ ನೀವು ಮೊದಲು ಅದನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕ್ರಿ. ನೀವು ಪೂಜೆ ಮಾಡುವಾಗ ಮನೆಯವರೆಲ್ಲರೂ ಸೇರಿ ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿ ಎಲ್ಲರೂ ಸೇರಿ ಪೂಜೆ ಮಾಡಿರಿ. ಆ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ.
ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.